ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ. ಶಾರ್ಟ್ ಸರ್ಕ್ಯೂಟ್ನಿಂದ ಧಗಧಗಿಸಿತು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಡ. 10ಕ್ಕೂ ಹೆಚ್ಚು ಅಂಗಡಿಗಳಿಗೆ ಹಾನಿ. ಉಸಿರಾಡೋಕೂ ಆಗದೆ ಬೆಂಕಿ ನಂದಿಸೋಕೆ ಅಗ್ನಿಶಾಮಕ ಸಿಬ್ಬಂದಿಯ ಹರಸಾಹಸ. ಕೆಐಎಡಿಬಿಯಲ್ಲಿ ಸೈಟ್ ಕೊಡಿಸುವುದಾಗಿ ಕೋಟಿ ಕೋಟಿ ವಂಚನೆ. ಪ್ರತಿಷ್ಠಿತ ಮಠದ ಸ್ವಾಮೀಜಿ ಹಾಗೆ ಸಚಿವರ ಹೆಸರು ಹೇಳಿಕೊಂಡು ಮಹಾಮೋಸ. ಸೈಟ್ ಆಸೆಗೆ ಬೀಳೋಕು ಮುನ್ನ ಸಿಟಿ ಜನರೇ ಇರಲಿ ಎಚ್ಚರ. ವರ್ಕ್ ಫ್ರಮ್ ಹೋಮ್ ಆಫರ್ ನೀಡಿ ವಂಚನೆಯ ಆರೋಪ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ವಿರುದ್ಧ ದಾಖಲಾಯಿತು ಪ್ರಕರಣ. ಮನೆಯಿಂದಲೇ ಮಾಡುವ ಕೆಲಸ ಹುಡುಕ್ತಾ ಇರೋ ಮಹಿಳೆಯರೇ ಹುಷಾರ್. ರಾಜಧಾನಿ ಸಂಚಾರ ನಾಡಿ ಇನ್ಮುಂದೆ ಗ್ರಾಮಾಂತರದತ್ತ ಸಂಚಾರ. 40 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ರನ್ ಆಗ್ತಾ ಇದ್ದ ಬಿಎಂಟಿಸಿ 80 ಕಿಲೋಮೀಟರ್ ಆಚೆಗೂ ಓಡಾಟ. ಹಾಗಿದ್ರೆ ಯಾವ್ಯಾವ ಮಾರ್ಗದಲ್ಲಿ ಪ್ರಯಾಣಿಸಲಿದೆ ಬಿಎಂಟಿಸಿ ರಥ? ಬಿಸಿಲು ಬಂತು, ಗಂಟ್ಲು ಒಣಗ್ತಾ ಇದೆ ಅಂತ ಎಳ್ನೀರು ಕುಡಿಯೋರೆ ಇಲ್ಲಿ ಕೇಳಿ. 40ರಿಂದ 50 ರೂಪಾಯಿಗೆ ಸಿಗ್ತಾ ಇದ್ದ ಎಳ್ನೀರು ಈಗ 70ರಿಂದ 80 ರೂಪಾಯಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗಬಹುದು ರೇಟು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.